TMT ಬಗ್ಗೆ ಇವತ್ತು ನಾನು ನಿಮ್ಗೆ ಮಾಹಿತಿ ಕೊಡಲು ಬಂದಿದ್ದು. ತುಂಬಾ ಜನ ನನ್ನನ್ನ ಕೇಳ್ತಿರ್ತಾರೆ, ನಾನು TMT ಮಾಡ್ಕೋಬೇಕು, ನನಗೆ ಎದೆ ನೋವ್ತಿರುತ್ತೆ. TMT ಬಗ್ಗೆ ಮಾಹಿತಿ ಇದ್ರೆ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಇಲ್ಲೋ ಗೊತ್ತಾಗುತ್ತೆ ಅಂತ ಕೇಳಿದೀವಿ. TMT ಬಗ್ಗೆ ಹೇಳಿ ಅಂತ ಹೇಳ್ತಿರ್ತಾರೆ. ಹಾಗಂತ ಎದೇನೋ ಆದ್ರೆ ಪ್ರತಿಯೊಬ್ರು TMT ಮಾಡ್ಕೊಳ್ಳೇಬೇಕಂತ ಏನಿಲ್ಲ. ಪ್ರತಿಯೊಬ್ಬರಿಗೂ TMT ಮಾಡಲ್ಲ ಡಾಕ್ಟರ್ಸ್. ಕಾಮನ್ ಆಗಿ ಇದೇನೋ ಅಂತ ಹಾಸ್ಪಿಟಲ್ಗೆ ಹೋದ್ರೆ ಪೇಷಂಟ್ ಡಾಕ್ಟರ್ ಮಾಡೋದೇ ಮೊದಲನೇದಾಗಿ ECG ಮಾಡ್ತಾರೆ, ಎಲೆಕ್ಟ್ರೋ ಕಾರ್ಡಿಯೋಗ್ರಾಮ್. ECG ಅದು ECG ಮಾಡೋದಕ್ಕೂ ತುಂಬಾ ಜನ ಭಯ ಪಡ್ತಾರೆ. ಅದೇನೋ ಚುಚ್ಚೋದಿಲ್ಲ, ಏನೋ ಸೂಜಿ ತರ ಚುಚ್ಚೋದಲ್ಲ ಅಥವಾ ಇನ್ನೇನಿಲ್ಲ. ECG ಈ ತರ ಲೀಡ್ಸ್ ಕನೆಕ್ಟ್ ಮಾಡ್ಬಿಟ್ಟು ನೋಡ್ತಾರೆ, ಅದರಿಂದ ಹಾರ್ಟ್ ಅಟ್ಯಾಕ್ ಆಗಿದೆಯೋ ಅಥವಾ ಹಾರ್ಟ್ ರೇಟು ಜಾಸ್ತಿ ಇದೆಯೋ ಅಥವಾ ಹಾರ್ಟ್ ರೇಟು ಕಡಿಮೆ ಇದೆಯೋ ಅಥವಾ ಒಟ್ನಲ್ಲಿ ಹಾರ್ಟ್ ಏನಾದ್ರು ಪ್ರಾಬ್ಲಮ್ ಆಗಿದೆಯೋ ಅಂತ ECG ಇಂದ ಗೊತ್ತಾಗುತ್ತೆ. ECG ನಲ್ಲಿ ಗೊತ್ತಾಗಿಲ್ಲ ಅಂದ್ರೆ ECG ನಲ್ಲಿ ಏನಾದ್ರು ಡೌಟ್ ಇದ್ರೆ 2D ಎಕೋ ಅಂತ ಬರೀತಾರೆ ಡಾಕ್ಟರ್, ಅದು ಚೆಕ್ಅಪ್ ಮಾಡ್ತಾರೆ. 2D ಎಕೋ ನಲ್ಲೂ ಕೂಡ ನಾರ್ಮಲ್ ಬಂದ್ರೆ, ಆದ್ರೂ ಪೇಷಂಟ್ ಕಂಪ್ಲೇಂಟ್ ಮಾಡ್ತಿದ್ರೆ, ಏನೇನೋ ಅಂತಿದ್ರೆ, ಸ್ವಲ್ಪ ನಡ್ಕೊಂಡು ಹೋದ್ರೆ ಉಸಿರಾಡಕ್ ಕಷ್ಟ ಆಗ್ತಿದ್ರೆ, ತುಂಬಾ ತೂಕ ಜಾಸ್ತಿ ಇದ್ರೆ, ಶುಗರ್ BP ಇದ್ರೆ, ಥೈರಾಯ್ಡ್ ಇದ್ರೆ, ಈ ಕಡೆ ಎಕೋ ರಿಪೋರ್ಟ್ ನಾರ್ಮಲ್ ಇದ್ರೆ, ECG ರಿಪೋರ್ಟ್ ನಾರ್ಮಲ್ ಇದ್ರೆ, ಆಮೇಲೆ ಪೇಷಂಟ್ ಎದೆನೋ ಅಂತ ಹೇಳ್ತಾನೆ ಇದ್ರೆ ಡಾಕ್ಟರ್ ಏನ್ ಮಾಡ್ತಾರೆ, TMT ಬರೀತಾರೆ. TMT ಚೆಕ್ಅಪ್ ಮಾಡ್ಬೇಕಾಗುತ್ತೆ. TMT ಚೆಕ್ಅಪ್ ಮಾಡ್ತಾರೆ. ಅದು ಹೇಗೆ ಅಂತ ನಿಮ್ಗೆಲ್ಲ ನಾನು ಹೇಳಿದೀನಿ ಹಳೆ ವಿಡಿಯೋಗಳಲ್ಲಿ, ಮತ್ತೆ ಇವತ್ತು ಹೇಳ್ತಿದ್ದೀನಿ. ಕಾಮನ್ ಆಗಿ ನೀವು ಜಿಮ್ಗಳಲ್ಲಿ ನೋಡಿರ್ತೀರ, ಮಷಿನ್ ಮೇಲೆ ನಿಂತ್ಕೊಂಡು ನಡೆಯೋದಿರುತ್ತೆ. ಬಟ್ ಅದು ಬೇರೆ. ಹಾಸ್ಪಿಟಲ್ ಏನ್ ಮಾಡ್ತಾರೆ, ಮಷಿನ್ ಇರುತ್ತೆ, ಮಷಿನ್ ಜೊತೆಗೆ ಕಂಪ್ಯೂಟರ್ ಸಿಸ್ಟಮ್ ಇರುತ್ತೆ. ಈ ತರ ಲೀಡ್ಸ್ ECG ಲೀಡ್ಸ್ ಕನೆಕ್ಟ್ ಮಾಡಿಬಿಟ್ಟು ಮಷಿನ್ ಮೇಲೆ ನಡೆಸ್ತಿರ್ತಾರೆ ಡಾಕ್ಟರ್. ಆಮೇಲೆ ರಿಪೋರ್ಟ್ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ನೋಡ್ತಿರ್ತಾರೆ. ಪೇಷಂಟ್ ನಡೀತಾ ಅವರಿಗೆ ತುಂಬಾ ಉಬ್ಬಸ ಬರುತ್ತಿರುತ್ತೆ, ಅಂದ್ರೇನು ಉಸಿರಾಡಕ್ಕೆ ಕಷ್ಟ ಆಗ್ತಿರುತ್ತಲ್ಲ, ಅವಾಗ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ECG ನೋಡ್ತಿರ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಹಾರ್ಟ್ಗೆ ಏನಾದ್ರೂ ಸಮಸ್ಯೆ ಇದೆಯಾ, ಬ್ಲಾಕೇಜ್ ಇದೆಯಾ ಹಾರ್ಟ್ ಅಲ್ಲಿ, ಅಥವಾ ಹಾರ್ಟ್ ರೇಟು ಸ್ಪೀಡ್ ಆಗಿ ಹೊಡುತ್ತಾ ಅಥವಾ ಹಾರ್ಟ್ ರೇಟ್ ಸ್ಲೋ ಇದೆಯಾ, ಎಲ್ಲ ಇವ್ಯಾಲ್ಯೂಷನ್ ಮಾಡ್ತಿರ್ತಾರೆ. ಪೇಷಂಟ್ ಮಷಿನ್ ಮೇಲೆ ನಡಿಬೇಕಾದ್ರೆ, ಏನಾದರೂ ಇದೇನೋ ಜಾಸ್ತಿ ಆದ್ರೆ ಅಥವಾ ಉಸಿರಾಡಕ್ ಕಷ್ಟ ಆದ್ರೆ ಡಾಕ್ಟರ್ ಅಬ್ಸರ್ವ್ ಮಾಡ್ತಿರ್ತಾರೆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲ, ECG ಏನಾನ ಚೇಂಜಸ್ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು. ಈ ಕಡೆ ಪೇಷಂಟ್ ಎದೆನೋ ಜಾಸ್ತಿ ಅಂದಾಗ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ECG ಏನಾದ್ರು ಚೇಂಜಸ್ ಆಗ್ತಾ ಹೋದ್ರೆ ಅಲ್ಲಿ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇದೆ ಅಂತಾನೆ ಅರ್ಥ. ಅವಾಗ ಡಾಕ್ಟರ್ ಫೈಂಡ್ ಔಟ್ ಮಾಡ್ತಾರೆ, ಕ್ಲಿಯರ್ ಆಗುತ್ತೆ ಡಾಕ್ಟರ್ಗೆ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇದೆ ಅಂತ ಹೇಳ್ಬಿಟ್ಟು ಪೇಷಂಟ್ಗೆ TMT ಮಷಿನ್ ಮೇಲೆ ನಡೆಸೋದನ್ನ ಸ್ಟಾಪ್ ಮಾಡ್ತಾರೆ. ಸ್ಟಾಪ್ ಮಾಡ್ಬಿಟ್ಟು 3 ರಿಂದ 5 ನಿಮಿಷ ರೆಸ್ಟ್ ಅಲ್ಲಿ ಕೂರಿಸ್ತಾರೆ. ಅವಾಗ ಬ್ಲಾಕೇಜ್ ಇರೋದನ್ನ ಇನ್ನೂ ಪತ್ತೆ ಹಚ್ಚಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಪೇಷಂಟ್ ನಡಿಬೇಕಾದ್ರೆ ಹಾರ್ಟ್ ಬೀಟ್ ಆಗ್ತಿರುತ್ತೆ, ಫಾಸ್ಟ್ ಬೀಟ್ ಆಗಿರುತ್ತೆ. ಅವಾಗ ಪೇಷಂಟ್ ಎದೆನೋ ಅಂದಿರುತ್ತೆ, ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಡಾಕ್ಟರ್ ನೋಡ್ತಾರೆ, ECG ಚೇಂಜಸ್ ಬಂದಿರುತ್ತೆ. ಅದು ಮಷಿನ್ ಸ್ಟಾಪ್ ಮಾಡಿ ಪೇಷಂಟ್ ಕೂರಿಸಿದಾಗ 3 ರಿಂದ 5 ನಿಮಿಷ ಕೂರಿಸಿದಾಗ ಸ್ಪೀಡ್ ಇರೋ ಹಾರ್ಟ್ ರೇಟ್ ಸ್ಲೋ ಆಗ್ತಾ ಬರುತ್ತೆ ಅಲ್ಲ, ಅವಾಗ ಬ್ಲಾಕೇಜ್ ಇನ್ನು ಗೊತ್ತಾಗುತ್ತೆ. ಹಾರ್ಟ್ ಅಲ್ಲಿ ನಡಿಬೇಕಾದ್ರೆ, ಮಷಿನ್ ಮೇಲೆ ನಡಿಬೇಕಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸ್ಪೀಡ್ ಇರುತ್ತೆ, ರಕ್ತ ಸ್ಪೀಡ್ ಇದ್ದಾಗ ಬ್ಲಾಕೇಜ್ ಗೊತ್ತಾಯ್ತು. ಇನ್ನು ಪೇಷಂಟ್ ಕೂತ್ಕೊಂಡಾಗ 3 ರಿಂದ 5 ನಿಮಿಷ ಕೂತ್ಕೊಂಡಾಗ ಬ್ಲಾಕೇಜ್ ಇನ್ನೂ ಗೊತ್ತಾಗ್ಬಿಡುತ್ತೆ. ಹೇಗೆ ಅಂದ್ರೆ ನಡಿಬೇಕಾದ್ರೆ ಸ್ಪೀಡ್ ಇತ್ತು ಹಾರ್ಟ್ ರೇಟ್, ಕುತ್ಕೊಂಡಾಗ ಸ್ಲೋ ಆಗ್ತಾ ಹೋದಾಗ ಬ್ಲಾಕೇಜ್, ಬ್ಲಡ್ ಸರ್ಕ್ಯುಲೇಷನ್ ಸ್ಲೋ ಆಗ್ತಿರುತ್ತೆ ಹಾರ್ಟ್ ಅಲ್ಲಿ, ಅವಾಗ ಬ್ಲಾಕೇಜ್ ಇನ್ನೂ ಗೊತ್ತಾಗ್ಬಿಡುತ್ತೆ. ಅಲ್ಲಿ ಕರೆಕ್ಟ್ ಆಗಿ ರಕ್ತ ಓಡಾಡಲ್ಲ ಹಾರ್ಟ್ ಅಲ್ಲಿ, ಅಂದ್ರೆ ಹಾರ್ಟ್ ನರಗಳಲ್ಲಿ ಕರೆಕ್ಟ್ ಆಗಿ ರಕ್ತ ಓಡಾಡಿಲ್ಲ ಅಂದ್ರೆ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಫುಲ್ ಬ್ಲಾಕೇಜ್ ಎಷ್ಟಿದೆ, ಸ್ಟ್ರಾಂಗ್ ಇದೆಯೋ ಅಥವಾ ಕಡಿಮೆ ಒಂದು ಪ್ರಮಾಣದಲ್ಲಿ ಹಾರ್ಟ್ ಪ್ರಾಬ್ಲಮ್ ಇದೆಯೋ ಅಂತ ಗೊತ್ತಾಗುತ್ತೆ. ಇದರಿಂದ ಫ್ಯೂಚರ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಡಾಕ್ಟರ್ ಮಷಿನ್ ಮೇಲೆ ನಡೆಸ್ಬಿಟ್ಟು ಪ್ರಾಬ್ಲಮ್ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಟ್ರೀಟ್ಮೆಂಟ್ ಅಂದ್ರೆ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಅದಕ್ಕೆ ಆಂಜಿಯೋಗ್ರಾಮ್ ಮಾಡ್ಬೇಕಾ ಅಥವಾ ಟ್ಯಾಬ್ಲೆಟ್ ಮೇಲೆ ಬಿಡಬೇಕಾ ಅಂತ ಹೇಳ್ಬಿಟ್ಟು. ಪೇಷಂಟ್ ಅಡ್ಮಿಟ್ ಮಾಡ್ಕೊಂಡು ಆಂಜಿಯೋಗ್ರಾಮ್ ಮಾಡೋದಿರುತ್ತೆ. ಆಂಜಿಯೋಗ್ರಾಮ್ ಅಲ್ಲಿ ನಾರ್ಮಲ್ ಬಂದ್ರೆ ಪೇಷಂಟ್ ಡಿಸ್ಚಾರ್ಜ್ ಮಾಡ್ತಾರೆ. ತುಂಬಾ ಬ್ಲಾಕೇಜ್ ಇದ್ರೆ 60%, 70, 80% ಬ್ಲಾಕೇಜ್ ಇದ್ರೆ, 90% ಬ್ಲಾಕೇಜ್ ಇದ್ರೆ ಸ್ಟಂಟ್ ಹಾಕಕ್ ಆಗಲ್ಲ. 50ಕ್ಕಿಂತ ಹೆಚ್ಚು ಕಡಿಮೆ 50 ಬ್ಲಾಕೇಜ್, 40 ಬ್ಲಾಕೇಜ್, 30 ಬ್ಲಾಕೇಜ್ ಇದ್ರೆ ಸ್ಟಂಟ್ ಕೂರಿಸ್ತಾರೆ. ಅದೆಲ್ಲ ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಪನ್ ಹಾರ್ಟ್ ಸರ್ಜರಿನೂ ಮಾಡೋಂತ ಸಂದರ್ಭಗಳು ಬರಬಹುದು. ಏನೇ ಇದ್ರೂ ಕೂಡ TMT ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗಳಲ್ಲಿ ಮಾಡಲ್ಲ, ECG ಮಾಡಿ ನೋಡ್ತಾರೆ. ಮೊದಲನೇದಾಗಿ ECG ಇಂಪಾರ್ಟೆಂಟ್. ECG ನಾರ್ಮಲ್ ಇದ್ರೆ 2D echo ನಾರ್ಮಲ್ ಇದ್ರೂ ಕೂಡ ಪೇಷಂಟ್ ಪದೇ ಕಂಪ್ಲೇಂಟ್ ಮಾಡ್ತಿದ್ರೆ TMT ಮಾಡ್ತಾರೆ. TMT ತುಂಬಾ ಇಂಪಾರ್ಟೆಂಟ್ ಚೆಕ್ಅಪ್ ಆಗಿದೆ.
ನನ್ನನ್ನ ಕೇಳಿದ್ರು ತುಂಬಾ ಜನ ಅಂತ ನಾನು ಹೇಳಿದ್ನಲ್ಲ, ಇದು ಮಾಹಿತಿ ಅವರಿಗಾಗಿ. ಡೈರೆಕ್ಟ್ ಆಗಿ TMT ಮಾಡಲ್ಲ. ತಾವುಗಳು ಡೌಟ್ ಇದ್ರೆ ನಾನು ಹೇಳಿದ್ನಲ್ಲ ಸಿಂಪ್ಟಮ್ಸ್ ಎಲ್ಲ, ಶುಗರ್ ಇರೋರು, BP ಇರೋರು, ಥೈರಾಯ್ಡ್ ಇರೋರು, ತೂಕ ಜಾಸ್ತಿ ಇರೋರು, ತಂದೆ ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಇರೋರು, ಅಂದ್ರೆ ವಂಶ ಪರಂಪರವಾಗಿ ಹಾರ್ಟ್ ಸಮಸ್ಯೆ ಇರೋರು ಎಲ್ರು ಹಾರ್ಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ತಿರ್ಬೇಕು. ಸಮಸ್ಯೆ ಆದಾಗನೇ ಹಾಸ್ಪಿಟಲ್ಗೆ ಹೋಗ್ಬೇಕಂತೇನಿಲ್ಲ. ಡೌಟ್ಸ್ ಕ್ಲಿಯರ್ ಮಾಡೋದಕ್ಕೆ ಅಥವಾ ಹೆಲ್ತ್ ಚೆಕಪ್ಗೆ ಅಂತ ಹಾಸ್ಪಿಟಲ್ಗಳಿಗೆ ಹೋಗಿ, ಎಸ್ಪೆಷಲಿ ಹಾರ್ಟ್ ಹಾಸ್ಪಿಟಲ್ಗಳಿಗೆ ಹೋಗ್ಬಿಟ್ಟು ಡೌಟ್ ಕ್ಲಿಯರ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಈಗಿನ ಜನರೇಷನ್ ಅಲ್ಲಿ ಏನೂ ಸಮಸ್ಯೆ ಇಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ನಂಬ್ಕೊಂಡು ನೆಗ್ಲೆಕ್ಟ್ ಮಾಡೋದು ತುಂಬಾ ಕಷ್ಟ. ಹಾಗಾಗಿ ಸಮಸ್ಯೆ ಇರ್ಲಿ ಬಿಡ್ಲಿ, ಹಾರ್ಟ್ ಹಾಸ್ಪಿಟಲ್ಗೆ ಹೋಗಿ ECG ಮಾಡ್ಕೊಳ್ಳಿ, ಇಕೋ ಮಾಡ್ಕೊಳ್ಳಿ. ಅವಶ್ಯ ಬಿದ್ರೆ ಡಾಕ್ಟರ್ TMT ಕೂಡ ಮಾಡ್ತಾರೆ. TMT ತುಂಬಾ ಇಂಪಾರ್ಟೆಂಟ್ ಚೆಕಪ್ ಅಂತ ನೀವು ಗಮನಿಸಬೇಕು. ಏನೇ ಇರ್ಲಿ, ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಆರೋಗ್ಯಕರ ವಿಚಾರವಾಗಿ ಮಾತಾಡ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ.